ಪರ್ಣಿಕಾ, ಏನೇ ಭದ್ರಾ, ನಿದ್ರಾ ಭಂಗ ಮಾಡಬೇಡ. ನಿನ್ ಧ್ವನಿ ಯಾಕೆ ಆ ಥರ ಇದೆ? ಪರ್ಣಿಕಾ, ನಿನ್ನೆ ಅಣ್ಣ, ಅತ್ಗೆ. ಅಯ್ಯೋ ದೇವ್ರೆ, ನಿನ್ ಧ್ವನಿ ಯಾಕೆ ಗಂಡಸ್ರ ತರ ಬದಲಾಗಿ ಹೋಗಿದೆ? ಅಣ್ಣ, ಅತ್ಗೆ. ಹೌದು, ಈಗ ನಾನು ಪರ್ಣಿಕಾ ಶರೀರದಲ್ಲಿದ್ದೀನಲ್ಲ, ಆ ವಿಷಯನ ಮರ್ತೋಗಿ ಪಶುಪತಿ ತರನೇ ಆಡ್ತಾ ಇದ್ದೀನಿ. ಭದ್ರಾವತಿಗೆ ಅನುಮಾನ ಬರದೇ ಇರೋ ತರ ಹುಷಾರಾಗಿರ್ಬೇಕು. ಅಣ್ಣ, ಅತ್ಗೆ. ಅಮ್ಮ, ಭಯ ಪಡ್ಬೇಡಮ್ಮ. ಸುಮ್ನೆ ನಿನಗೆ ಹೆದರಿಸೋಣ ಅಂತ ಧ್ವನಿ ಬದಲಾಯಿಸಿ ಮಾತಾಡಿದೆ ಅಷ್ಟೇ. ನಿಜವಾಗ್ಲೂ ಅಷ್ಟೇ ತಾನೆ? ನಿಜವಾಗ್ಲೂ ಅಷ್ಟೇ ಅಮ್ಮ. ಸರಿ, ಏನ್ ಕುಡಿತ್ಯಾ? ಕಾಫಿನಾ, ಟೀನಾ? ಹಸಿ ಬಿಸಿ ಕೋಳಿ ರಕ್ತ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೋಳಿ ರಕ್ತನಾ? ಬೆಳಿಗ್ಗೆ ಕಾಫಿನ ಟೀನ ಕುಡಿತ್ಯಾ ಅಂದ್ರೆ ಕೋಳಿ ರಕ್ತ ಮೇಕೆ ರಕ್ತ ಅಂತಿದ್ಯಲ್ಲೇ, ಒಳ್ಳೆ ಮಂತ್ರವಾದಿ ತರ. ಭದ್ರಾ, ಪರ್ಣಿಕಾ, ಪರ್ಣಿಕಾ, ನಿನಗೇನೈತೆ? ಪರಿ, ಪರ್ಣಿ. ಭಯ ಪಟ್ಟೆ ಅಲ್ವಾ? ನನಗ್ ಗೊತ್ತಮ್ಮ ನೀನ್ ಭಯ ಪಡ್ತೀಯ ಅಂತ. ನಿನಗ್ ಭಯ ಪಡಿಸ್ಬೇಕು ಅಂತಾನೆ ಹಾಗೆ ಹೇಳಿದ್ದು. ನಗು ಏನೇ, ಒಳ್ಳೆ ಗಂಡಸ್ರ ತರ ನಗ್ತಾ ಇದ್ಯಾ? ಮತ್ತೆ ಹಾಗ್ ನಕ್ಕಿದ್ರೆ ಹೇಗಿರುತ್ತೆ ಅಂತ ಹಾಗ್ ನಕ್ದೆ ಅಮ್ಮ, ಅಷ್ಟೇ. ಬಾಯ್ ಮುಚ್ಚು. ಇಲ್ಲಿವರೆಗೂ ಅನಿರುದ್ಧಿನ ನೋಡಿದ್ರೇನೆ ಭಯ ಪಟ್ಕೋತಾ ಇದ್ದ. ಇನ್ನು ಮುಂದೆ ಈ ತರ ಗಂಡಸ್ರ ತರ ಆಡ್ತಾ ಇದ್ರೆ ಈ ಜನ್ಮದಲ್ಲಿ ನಿನ್ ಮುಖ ನೋಡೋದಿಲ್ಲ. ಹೀಗೆ ಹೆಣ್ಮಕ್ಳ ತರ ನಾಚಿಕೆ ಪಟ್ಕೊಂಡ್ರೆ ಒಪ್ಕೋತಾನ ಅಮ್ಮ? ಹೆಣ್ಮಕ್ಳ ತರ ಅಂತಿದ್ಯಲ್ಲೇ, ಅಂದ್ರೆ ನೀನು ಹೆಣ್ಣುಡುಗಿ ಅಲ್ವಾ? ಛೀ, ನಾನೇನ್ ಹೆಣ್ಮಗು? ಅಮ್ಮ, ಸಂಸ್ಕಾರ ಹೊಂದಿರುವಂತ ಕನ್ನಡದ ಹುಡುಗಿ ನಾನು. ನಿನಗಿವತ್ತೇನೋ ಆಗಿದೆ ಕಣೆ. ನಾನು ಕಾಫಿ ತಗೊಂಡ್ ಬರ್ತೀನಿ, ಅದನ್ನ ಕುಡ್ದಿ ಲೋಕಕ್ಕೆ ಬರ್ತೀಯೋ ಏನೋ. ರಾತ್ರಿ ನಿಂಗೆ ಯಾವ್ದೋ ಕೆಟ್ಟ ಕನಸು ಬಂದಿರ್ಬೇಕಲ್ವಾ? ಕೆಟ್ಟ ಕನ್ಸು, ಕೆಟ್ಟ ಕನ್ಸಮ್ಮ, ಕೆಟ್ಟ ಕನ್ಸು. ಕನ್ಸು ಬಂದ್ಮೇಲೆ ನಾನು ಈ ತರ ಎಲ್ಲ ಮಾತಾಡ್ತಿರೋದಮ್ಮ. ಕೆಟ್ಟ ಕನ್ಸು, ಕೆಟ್ಟ ಕನ್ಸಮ್ಮ. ಸಾಕು ಸಾಕು, ನಾನು ಹೋಗಿ ಕಾಫಿ ತಗೊಂಡ್ ಬರ್ತೀನಿ. ಒಂದ್ ನಿಮಿಷ. ನಾನೇನೆ ಹೆಣ್ಮಗು? ಪಾತೆ, ಪಶುಪಾತೆ, ನಾಗನಿಧಿಗೆ ಆಗ್ಬೇಕಾಗಿರೋ ಆದಿಪಾತೆ. ನಾಗಮ್ಮ, ನಾನ್ ಮನೆಗ್ ಬರ್ದಿರೋ ತರ ತಡ್ದಿಯಲ್ವಾ? ಪಾತೆ, ಪಶುಪಾತೆ, ಪರ್ಣಿಕಾ ಶರೀರದೊಳಗೆ ಬಂದ್ಬಿಟ್ಟೆ. ಇನ್ ಮುಂದೆ ನಾನ್ ಮಾಡೋ ಬೀಭತ್ಸನ ನೋಡಿ ಹಬ್ಬ ಮಾಡೋ. ಪರ್ಣಿಕಾ, ಪರ್ಣಿಕಾ,
ಪರ್ಣಿಕಾ, ನಾನು ಕರಿತಿರೋದು ನಿನ್ನೆ. ಏನಾಯ್ತು ಇವಳಿಗೆ ಈ ಥರ ಆಡ್ತಾ ಇದ್ದಾಳೆ? ಪರ್ಣಿಕಾ, ಏನು? ಅದೇನು ಹಾಕಿ ಕೂತಿದ್ಯಾ ಅಸಹ್ಯವಾಗಿ? ಆ ಗಲ್ಲ ನೀನು ಆ ಥರ ಸವರ್ತಾ ಇದೆಯಾ? ಅದೇನು ಮೀಸೆ ತಿರುಗೋ ಥರ ತಿರುಗ್ತಾ ಇದೆಯಾ? ನೀನು ಹುಷಾರಾಗೇ ಇದೆಯಾ ತಾನೆ? ಪರ್ಣಿಕಾನೇ ತಾನೆ ನೀನು? ಅಲ್ಲ, ಪಶುಪತಿ. ತಾಯ್ತ ಕಟ್ಕೋತೀಯೇನೋ? ಏನು ತಮಾಷೆನಾ? ತಮಾಷೆ ನಿಂದು. ನನಗಿಷ್ಟ ಬಂದ ಹಾಗೆ ಕೂತ್ಕೋತೀನಿ. ನಿನಗೇನು? ನನಗೇನ? ಏನೇ ನೀನು ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಾ? ಧನಂಜಯ್ ವರ್ಮನ ಮಗನ್ ಜೊತೆ. ಧನಂಜಯ ವರ್ಮನ್ ಮಗನ? ಇವಳಿಗೇನೋ ಆಗಿದೆ. ನನ್ನ ಹತ್ರನೇ ಏನೇನೋ ಮಾತಾಡ್ತಾ ಇದ್ದಾಳೆ. ನಿಜವಾಗ್ಲೂ ಇವಳಿಗೆ ಹುಚ್ಚಿಡ್ದಿದೆ. ಪರ್ಣಿಕಾ, ಕಾಫಿ ತಗೋ. ಕಾಫಿ ಅಂದ್ರೆ? ಹಾ ಪಾಪ, ಕಾಫಿ ಅಂದ್ರೂ ಕೂಡ ಗೊತ್ತಿಲ್ಲ ಅಲ್ವಾ? ಹಾಲ್ಗೆ ಮಣ್ಣನ್ನು ಬೆರೆಸ್ಕೊಂಡು ಕುಡಿತಾರೆ, ಇದೇ ಅದು, ಕುಡಿ. ಹೌದು, ಆ ಭದ್ರಾವತಿ ಕಾಫಿ ತರ್ತಿದ್ಲಲ್ವಾ, ನೀನ್ ಯಾಕೆ ತಂದಿದ್ಯಾ? ಅವರು ಬೇರೆ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ನನ್ನನ್ನು ಕಳ್ಸಿದ್ದಾರೆ. ಅಷ್ಟಕ್ಕೂ ಅಮ್ಮನ್ನ ಅಮ್ಮ ಅಂತ ಕರೆಯೋದು ಬಿಟ್ಟು ಭದ್ರಾವತಿ ಅಂತ ಹೆಸರಿಡ್ದು ಕರಿತಾ ಇದೆಯಲ್ಲ. ಯಾರ್ ತಾಯಿ, ಯಾರಿಗ ತಾಯಿ? ನನಗೆ ನಾನೇ ತಾಯಿ, ನಾನೇ ತಂದೆ. ಪರ್ಣಿಕಾಗೆ ಹುಚ್ಚಿಡ್ದಿದೆ ಪುಣ್ಯ. ಪರ್ಣಿಕಾ, ಇಷ್ಟಕ್ಕೂ ನೀನು ಕಾಫಿ ಬೇಕಾ ಬೇಡವಾ? ನನಗೆ ಕಾಫಿ ಟೀ ಅಭ್ಯಾಸ ಇಲ್ಲ. ಸುಮ್ಮನೆ ಹೇಳ್ದೆ ಅಷ್ಟೇ, ಇದರಲ್ಲಿ ಏನು ಬೆರೆಸಿಲ್ಲ, ಕುಡಿ. ಅವಳು ಬೇಡ ಬೇಡ ಅಂತಿದ್ದಾಳಲ್ಲ ಪುಣ್ಯ, ಏನಕ್ಕೆ ಬಲವಂತ ಮಾಡ್ತಾ ಇದೀಯಾ? ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಆ ವಿಷಯನ ಹೇಳೋದಕ್ಕೆ ಇಷ್ಟು ಕೋಪ ಯಾಕೆ ಮಾಡ್ಕೋತೀಯಾ? ಸ್ವಲ್ಪ ನಗ್ತಾ ಹೇಳ್ಬೋದಲ್ಲ. ನೀನ್ ತಗೋ ಅನಿರುದ್ಧ್. ಥ್ಯಾಂಕ್ಸ್ ಪುಣ್ಯ. ಪಶುಪತಿ, ಪರ್ಣಿಕನ್ ದೇಹದಲ್ಲಿ ಬಂದು ದೊಡ್ಡ ತಪ್ಪು ಮಾಡಿದ್ಯಾ. ನೀನು ಈ ಮಗು ಶರೀರದಲ್ಲಿ ಬಂದಿರಬೇಕಾದ್ರೆ ನಾನು ಪರ್ಣಿಕಾ ಶರೀರದಲ್ಲಿ ಬರೋದ್ರಲ್ಲಿ ತಪ್ಪೇನಿದೆ ನಾಗಮ್ಮ? ದುಷ್ಟರಿಗೆ ಅನುಕೂಲವಾಗಿರೋ ಸಮಯ ಒಂದೇ ಸಲ ಬರೋದು. ಹಾಗ್ ಬಂದಿದ ತಕ್ಷಣ ಅವ್ರಿಗೆ ಗೆಲುವು ಸಿಗಲ್ಲ. ಈ ನಿನ್ ಮಾಯಾವೇಶ ಕೊನೆಗೆ ನಿನಗೇನ್ ಸಿಗತ್ತೆ ಅಂತ ನಿನ್ ಸಮಯ ಬಂದಾಗ ನಿನಗೆ ಎಲ್ಲ ಗೊತ್ತಾಗತ್ತೆ. ಪಾಪ, ಪರ್ಣಿಕಾಗೆ ತುಂಬಾ ಕಷ್ಟ ಆಗ್ತಿದೆ ಅನ್ಸತ್ತೆ. ಏನಕ್ಕೆ ಮಾಲಾ? ಅದೇ ಮದ್ವೆ ನಿಂತ ಹೋಯ್ತಲ್ಲ, ನಿನ್ ಮದ್ವೆನ ನಾನ್ ಮಾಡಿಸ್ತೀನಿ. ಬೇಕಾಗಿಲ್ಲ. ಏನ್ ಮಾಡಬೇಕು, ಹೇಗ್ ಮಾಡಬೇಕು, ಹೇಗ್ ಎಲ್ಲರ ಆಟ ನಿಲ್ಲಿಸ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹುಷಾರು, ಮೊದ್ಲೇ ನೀನು, ಈಗ ನೀನು ಮನುಷ್ಯಳು. ಅಂದ್ರೆ ಇದಕ್ಕೂ ಮುಂಚೆ ಈ ಮನೆ ದೇವತೆ. ನೀವೇನ್ ಮಾತಾಡ್ಕೋತಾ ಇದ್ದೀರೋ ನನಗ್ ಒಂದು ಪದನೂ ಅರ್ಥ ಆಗ್ತಾ ಇಲ್ಲ. ನಾನೇನ್ ಹೇಳಿದೆ ಅಂತ ನಿಮಗ್ ಅರ್ಥ ಆಗದೆ ಇದ್ರು ಪರ್ಣಿಕನ್ಗೆ ತುಂಬಾನೇ ಚೆನ್ನಾಗ್ ಅರ್ಥ ಆಗಿರತ್ತೆ ಅಲ್ವಾ ಪರ್ಣಿಕ ಪತಿ? ಪರ್ಣಿಕಾ ಪತಿ ಬಗ್ಗೆನಾ? ಹೌದು. ಪರ್ಣಿಕ ಒಳಗ್ ಸೇರಿದ್ಮೇಲೆ ನೀನ್ ಪರ್ಣಿಕ ಪತಿ ಆಗ್ತೀಯಲ್ಲ. ಛೇ, ನಾನು ಹುಡುಗನ್ನ ಮದುವೆ ಆಗೋದಾ?
ಇನ್ನೇನ್ ಮತ್ತೆ ಹುಡ್ಗಿನ್ ಮಾಡ್ಕೋತ್ಯಾ? ಸದಾ ಬ್ರಹ್ಮಚಾರಿ ನಾನು. ಅಷ್ಟಕ್ಕೂ ನನಗ್ ಮದ್ವೆ ಯಾಕೆ? ನನಗ್ ಜೀವನ ಪೂರ್ತಿ ಆ ಭೈರವ. ಯಾಕೆ ಹಾಗೆ ನಿಲ್ಸ್ಬಿಟ್ಟೆ ಪರ್ಣಿಕಪತಿ? ಹೇಳು. ಇಲ್ಲೋಡು ಮಲ, ಮಾತಿಗೆ ಪರ್ಣಿಕಪತಿ ಅಂತ ಹೇಳ್ಬೇಡ. ಹೌದು, ಹಾಗನ್ಬೇಡ. ಮತ್ ನೀನೇನಂತ ಕರೀಲಿ? ಪಶುಪತಿ ಅಂತನಾ? ಪಶುಪತಿನ? ಸಿಕ್ಕಾಕ್ಸ್ಬಿಟ್ಲು ರಾಕ್ಷಸಿ. ಅಮ್ಮ ಮಾಲಾ, ನೀನ್ ಯಾರು ಅಂತ ನನಗ್ ಗೊತ್ತು, ನಾನ್ ಯಾರು ಅಂತ ನಿನಗೂ ಗೊತ್ತು. ನಿನ್ನ ಕೆಲ್ಸ ನೀನ್ ನೋಡ್ಕೋ, ನನ್ನ ಕೆಲ್ಸ ನಾನ್ ನೋಡ್ಕೋತೀನಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನಿಲ್ಲಿರೋವರೆಗೂ ನಿನ್ ಕೆಲ್ಸ ಮಾಡಕ್ಕಾಗಲ್ಲ, ಮಾಡೋದಿಕ್ಕೂ ಬಿಡಲ್ಲ. ನೋಡೋಣ ಯಾರ್ ಕೆಲ್ಸ ಯಾರ್ ಪೂರ್ತಿ ಮಾಡ್ತಾರೆ ಅಂತ. ನನ್ ಕೆಲ್ಸ ಪೂರ್ತಿ ಆಗದೆ ಇದ್ರೂ ಪರವಾಗಿಲ್ಲ, ನನ್ ಕೈಯಿಂದ ನಿನ್ ಕೆಲ್ಸ ಪೂರ್ತಿ ಆಗೋ ತರ ಮಾಡ್ಬೇಡ. ಅಯ್ಯೋ ದೇವ್ರೆ, ಇವ್ರ ಮಾತ್ ಕೇಳಿಸ್ಕೊತಿದ್ರೆ ನನಗ್ ಹುಚ್ಚಿಡಿಯೋ ಹಾಗೆ ಇದೆ. ನಾನ್ ಹೋಗ್ತೀನಪ್ಪ. ಪರ್ಣಿಕಾ, ನಿನ್ ಹುಚ್ಚತನನ ನಿನ್ನಲ್ಲೇ ಇಟ್ಕೊಂಡ್ರೆ ಒಳ್ಳೇದು. ನೋಡ್ತೀನಿ, ನಿನ್ನ ಅಂತ್ಯ ನೋಡ್ತೀನಿ. ನಾನು ನೋಡ್ತೀನಿ. ನಾಗಮ್ಮ, ಎಷ್ಟು ದಿನ ಅಂತ ಪುಣ್ಯ ಜೊತೆ ಇರ್ತೀಯಮ್ಮ. ಭಕ್ತಿಯ ಪ್ರೀತಿಗೆ ಮರುಳಾಗಿ ನಾಗಲೋಕವನ್ನೇ ಬಿಟ್ಟು ಬಂದಿರೋ ನಿನಗೆ ನಿನ್ನ ಕರ್ತವ್ಯನ ನೆನಪು ಮಾಡೋದಕ್ಕೋಸ್ಕರ ನಾಗರಾಜ ಕಳಿಸಿರೋ ದೂತನಾಗಿ ನಾಗಲೋಕದಿಂದ ಬಂದಿದ್ದೀನಿ. ಓಂ ನಮೋ ನಮಃ ಶಿವಾಯ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಅಮ್ಮ ಅರವಿಂದ, ಬರ್ತಿದ್ದೀನಿ ಅತ್ತೆ. ಭವತಿ ಭಿಕ್ಷಾಂ ದೇಹಿ. ಏನತ್ತೆ? ಯಾರೋ ಸ್ವಾಮೀಜಿ ಬಂದಿರ್ಬೇಕು. ಭವತಿ ಭಿಕ್ಷಾಂ ದೇಹಿ. ಸರಿ ಅತ್ತೆ. ಪುಣ್ಯ ಎಲ್ಲಿದ್ದಾಳೆ? ಇದಕ್ಕಿಂತ ಮುಂಚೆ ಬಾವ ಅಂತ ಬಾವನ್ ಹಿಂದೆ ಸುತ್ತುತ್ತಾ ಇದ್ದೆ. ಈಗೇನೆ ಪುಣ್ಯ ಹಿಂದೆ ಸುತ್ತುತ್ತಾ ಇದ್ಯಾ? ಬಂದಿರೋದೇ ಪುಣ್ಯನ್ಗೋಸ್ಕರ. ಹಾಗಿದ್ದಾಗ ಅವಳು ಹಿಂದೆ ತಿರುಗದೆ ನಿನ್ ಹಿಂದೆ ತಿರುಗ್ಬೇಕಾ ಅರವಿಂದ? ಬಾಯ್ ಮುಚ್ಚೆ. ಅತ್ತೇನ ಹೆಸರಿಡ್ ಕರೀತ್ಯಾ? ಹುಚ್ಚಿ ಬೃಂದ. ಹೆಸರಿಟ್ಟಿರೋದು ಕರೆಯೋದಕ್ಕೆ ಅಲ್ವಾ? ನನ್ನನ್ನ ಅಜ್ಜಿ ಅಂತ ಕೂಡ ನೋಡ್ದೆ ಹೆಸರಿಡ್ ಕರೀತಿದ್ಯಾ? ದೆವ್ವ ಮೆಟ್ಕೊಂಡಿದೆ ಅನ್ಸತ್ತೆ ಅತ್ತೆ. ಮಂತ್ರವಾದಿಗೆ ತೋರ್ಸಿದ್ರೇನೆ ಒಳ್ಳೇದು. ಭವತಿ ಭಿಕ್ಷಾಂ ದೇಹಿ. ಅಯ್ಯೋ, ಸ್ವಾಮಿ ಬಂದಿರೋದನ್ನ ಮರ್ತೇ ಬಿಟ್ಟೆ. ಬೇಗ ಹೋಗಿ ತಗೊಂಬರ್ತೀನಿ ಅತ್ತೆ. ಅರವಿಂದ ಹೇಳದ್ ನಿಜಾನೇ. ನಿನ್ಗೇನೋ ದೆವ್ವನ ಭೂತಾನ ಮೆಟ್ಟಿರ್ಬೇಕು. ಅದಕ್ಕೆ ದೊಡ್ಡವರು ಅನ್ನೋ ಗೌರವ ಕೊಡದೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ಯಾ. ನಡಿ. ಎಲ್ಲಿಗೆ? ಆಚೆಗೆ, ಸ್ವಾಮೀಜಿ ಹತ್ರ. ಯಾಕೆ? ಅಂತ ಮಹಾನುಭಾವರ ಆಶೀರ್ವಾದ ತಗೊಂಡ್ರೆ ಮೆಟ್ಟಿರೋ ದೆವ್ವ ಹೋಗಿ ಮನ್ಸು ಪ್ರಶಾಂತವಾಗಿರುತ್ತೆ. ನಡಿ. ಈ ಭೂಮಿಲಿ ನನಗ್ ಆಶೀರ್ವಾದ ಮಾಡೋ ಅಷ್ಟು ದೊಡ್ಡ ವ್ಯಕ್ತಿ ಯಾರಿದ್ದಾರೆ? ಅವನಿಗಷ್ಟು ಶಕ್ತಿ ಇಲ್ಲ. ಬೇಕಿದ್ರೆ ನೀನೇ ಹೋಗು. ಅಯ್ಯೋ ಅಲ್ವೇ, ಇದೆಲ್ಲ ಖಂಡಿತವಾಗ್ಲೂ ಗಾಳಿ ಸೋಕಿರದೆ. ಬಾ. ಏಯ್ ಮುದುಕಿ, ನನಗ್ ಕೋಪ ಬರ್ಸ್ಬೇಡ, ನೀನ್ ಹೋಗು. ಮುದುಕಿನ ಪ್ರಯೋಜನ ಇಲ್ಲ. ಮೊದ್ಲು ಆಚೆ ಬಾ. ಏಯ್, ನಾನು ಬರಲ್ಲ. ಬರ್ಲಿಲ್ಲ ಅಂದ್ರೆ ನಿಮ್ಮಮ್ಮಂಗೆ ಹೇಳ್ತೀನಿ. ಏನಂತ? ಇದು ನಮ್ ಪರ್ಣಿಕಾ ಅಲ್ಲ, ಇವಳ ದೇಹದಲ್ಲಿ ಯಾವ್ದೋ ದೆವ್ವ ಇದೆ ಅಂತ. ನೀನ್ ಹೇಳಿದ್ರೆ ನಂಬ್ತಾರಾ? ಯಾಕೆ? ಕುಲಗುರುಗಳ ಹತ್ರ ಕರ್ಕೊಂಡು ಹೋಗಿ ಅವ್ರು ಹೇಳಿದ್ರು ನಂಬೋದಿಲ್ವಾ? ಏನೇ ಮುದುಕಿ, ಕುಲಗುರು ಹತ್ರ ಕರ್ಕೊಂಡೋಗಿ ನನ್ ಗುಟ್ಟುನ ರಟ್ಟು ಮಾಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲ, ನಾನ್ ನಂತರನೇ ವರ್ತಿಸಿ ತಪ್ಪು ಮಾಡ್ಬಿಟ್ಟೆ. ಪರ್ಣಿಕಾ ತರ ವರ್ತಿಸಿ ಇವ್ರನ್ನ ಯಾಮಾರಿಸ್ಬೇಕು. ಏನಮ್ಮಮ್ಮ ಹೆದ್ರಕೊಂಡ್ಬಿಟ್ಯಾ? ಸುಮ್ನೆ ನಿಮ್ಮೆಲ್ರಿಗೂ ಆಟ ಆಡ್ಸೋಣ ಅಂತ ಹಾಗ್ ಮಾತಾಡ್ದೆ ಅಷ್ಟೇ.
ನಿಜನೇನಾ? ನಿನ್ ಮೇಲೆ ಆಣೆ ಅಮ್ಮಮ್ಮ. ಹಾಗಾದ್ರೆ ಆ ಸ್ವಾಮೀಜಿಗೆ ಕೈಯಲ್ಲಿ ಭಿಕ್ಷೆ ಹಾಕಿ ಅವ್ರ ಆಶೀರ್ವಾದ ಪಡ್ಕೊ, ಅವಾಗ್ ನಾನ್ ನಂಬ್ತೀನಿ ನಿನ್ ಬುದ್ಧಿ ಚೆನ್ನಾಗಿದೆ, ನಿಂಗ್ ದೆವ್ವ ಮೆಟ್ಟಿಲ್ಲ ಅಂತ. ಬಾ. ಹಾಗಾದ್ರೆ ಮೊದಲು ನೀನ್ ಹೋಗು ಅಮ್ಮಮ್ಮ. ಆ ನಿಜನಾ? ಹಾ, ನಿಜ ನಿಜ ನಿಜನೇನಾ? ನಿಜ ಅಮ್ಮಮ್ಮ. ಆ ಅಂದ್ರೆ ಆ ಭಿಕ್ಷೆ ಕೇಳ್ಕೊಂಡ್ ಬಂದಿರೋದು ನಾಗರಾಜ ಕಳ್ಸಿರೋ ದೂತನ. ದೈವಶಕ್ತಿ ಇರೋರ್ ಮುಂದೆ ನಾನು ಹೋದ್ರೆ ನನ್ನ ಶಕ್ತಿ ಹೀನವಾಗಿ ನನ್ನ ನಿಜ ರೂಪ ಹೊರಗೆ ಬರುತ್ತಲ್ಲ. ಪರ್ಣಿಕಾ ಶರೀರದಲ್ಲಿರೋದು ಪಶುಪತಿ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಏನ್ ಮಾಡೋದು? ನಾಗರಾಜ ದೂತನಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ಭವತಿ ಭಿಕ್ಷಾಂದೇಹಿ. ನಮಸ್ಕಾರ ಸ್ವಾಮಿ. ನಿಮ್ಮಂತ ದೈವ ಸ್ವರೂಪ ನಮ್ಮನೆಗ್ ಬಂದಿರೋದು ನಮ್ಮ ಅದೃಷ್ಟ. ನಿಮ್ ಹಸ್ತದಿಂದ ನಮ್ಗೆ ಆಶೀರ್ವಾದ ಮಾಡಿ ನಮ್ಗಿರೋ ದೋಷ ಎಲ್ಲ ನೀಗಿಸ್ಬೇಕು ಅಂತ ನಿಮ್ಮನ್ ಕೇಳ್ಕೊತೀನಿ ಸ್ವಾಮಿ. ತಥಾಸ್ತು. ಈ ಮನೆಯಲ್ಲಿ ಒಂದು ಪೀಡೆ ಓಡಾಡ್ತಾ ಇದೆ. ಅದರಿಂದನೇ ನಿಮಗೆ ಎಷ್ಟೋ ಸಮಸ್ಯೆಗಳು, ಕಷ್ಟಗಳು, ನಷ್ಟಗಳು ಎದುರಾಗ್ತಾ ಇದೆ. ಅಂದ್ರೆ ಪರ್ಣಿಕಾ ಬಗ್ಗೆನೇ ಹೇಳ್ತಿರ್ಬೇಕು. ನನಗೂ ಅದೇ ಅನುಮಾನ ಸ್ವಾಮಿ. ಈಗ ನೀವು ಅದನ್ನೇ ಹೇಳಿದ್ರಿ. ಒಂದ್ ನಿಮಿಷ ಸ್ವಾಮಿ. ಪರ್ಣಿಕಾ, ಅಲ್ಲೇ ಯಾಕೆ ನಿಂತ್ಬಿಟ್ಟೆ? ಬಾ. ಇಲ್ಲ, ನಾನು ಹೆಜ್ಜೆ ಮುಂದೆ ಇಟ್ರೆ ನನ್ನ ಪಶುಪತಿ ರೂಪ ಹೊರಗೆ ಬರುತ್ತೆ. ಈ ಚರ್ಮ, ಈ ರಕ್ತ, ಈ ಮಾಂಸ ತಗ ಉರ್ದು ಭಸ್ಮ ಆಗ್ಬಿಡುತ್ತೆ. ನನ್ನಿಂದಾಗಲ್ಲ. ಅಮ್ಮ ಪರ್ಣಿಕಾ, ಬಾ. ಇವಳಿಗೇನಾದ್ರೂ ಆಗಿದ್ಯಾ ಏನು? ಪರ್ಣಿಕಾ, ಕೇಳಿಸ್ತಿಲ್ವಾ ನಾನು ಕೂಗ್ತಾ ಇರೋದು? ಬಾರೇ. ಅಲ್ಲಿ ಕರಿತಾ ಇದ್ರೆ ಯಾಕೆ ಇಲ್ಲೇ ನಿಂತಿದ್ಯಾ? ಅವ್ರಿಗೆ ಭಿಕ್ಷೆ ಹಾಕಿದ್ರೆ ಒಳ್ಳೇದೇ ಆಗತ್ತೆ. ನಿನಗೆ ಅಲ್ವಾ ಒಳ್ಳೇದಾಗೋದು. ನಡಿ ಬಾಮ್ಮ. ಅಯ್ಯೋ ಪರ್ಣಿಕಾ, 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 ಅಯ್ಯೋ ಪರ್ಣಿಕಾ, 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 ಏನಾಯ್ತಮ್ಮ? ಯಾಕೋ ತಲೆ ತಿರುಗ್ತಾ ಇದೆ. ಅದನ್ನ ಹೇಳಿದ್ರು ಕೂಡ ಅಮ್ಮಮ್ಮ ಅರ್ಥ ಮಾಡ್ಕೊಳ್ದೆ ಬಾಬಾ ಅಂತ ಕರ್ಕೊಂಡು ಬಂದ್ರು. ಪರ್ಣಿಕಾ, ಅಯ್ಯೋಯ್ಯೋ ಪರ್ಣಿಕಾ, ಏನಾಯ್ತಮ್ಮ? ತಲೆ ತಿರುಗ್ತಾ ಇದೆ ಅಮ್ಮಮ್ಮ. ಅಯ್ಯೋ, ತಲೆ ತಿರುಗ್ತಾ ಇದ್ಯಾ? ತಲೆ ತಿರುಗ್ತಾ ಇದ್ರೆ ಯಾಕಮ್ಮ ಬರಕ್ ಹೇಳ್ತೀನಿ. ಸ್ವಾಮಿಯವ್ರ ಆಶೀರ್ವಾದ ತಗೊಂಡ್ರೆ ಒಳ್ಳೇದು ಅಂತ ಹಾಗೆ ಹೇಳಿದೆ. ಅರವಿಂದ, ಪರ್ಣಿಕನ ಒಳಗಡೆ ಕರ್ಕೊಂಡು ಸರಿ ಅತ್ತೆ. ಅಮ್ಮ ಪುಣ್ಯ ತಗೋ, ಈ ಭಿಕ್ಷೆನ ನೀನೇ ಹಾಕಮ್ಮ. ಹೋಗು, ಹುಷಾರಮ್ಮ. ಭವತಿ ಭಿಕ್ಷಾಂದೇಹಿ. ಭವತಿ ಭಿಕ್ಷಾಂದೇಹಿ. ತಗೊಳ್ಳಿ ಸ್ವಾಮಿ. ಏನಾಯ್ತು ಸ್ವಾಮಿ? ಯಾಕೆ ಜೋಳ್ಗೆನ ಹಿಂದಕ್ಕೆ ತಗೊಂಡ್ರಿ? ಭಿಕ್ಷೆ ತಗೊಳಲ್ವಾ? ಕನ್ಯೆಯರು ಕೊಡುವ ಭಿಕ್ಷೆ ನಾವು ಸ್ವೀಕಾರ ಮಾಡೋದಿಲ್ಲ. ಗೃಹಿಣಿಯರು ಕೊಟ್ಟರು ಸ್ವೀಕಾರ ಮಾಡಲ್ಲ. ಮತ್ತೆ ಯಾರು ಕೊಟ್ರೆ ತಗೊಳ್ತೀರಾ? ಮಕ್ಕಳು, ಬಾಲಕಿಯರು ಕೊಟ್ರೆ ಅದನ್ನ ಮಾತ್ರ ನಾವು ತಗೋತೀವಿ. ಹಾಗಾದ್ರೆ ನಮ್ಮ ಮಾಲಾ ಕೊಡ್ತಾಳೆ ಬಿಡಿ. ಮಾಲಾ, ಮಾಲಾ, ಒಂದ್ ನಿಮಿಷ ಬಾ ಇಲ್ಲಿ.
ಸುಮ್ನೆ ಮನೆ ಹತ್ರ ಮಹಾನುಭಾವರು ಬರಲ್ಲ, ಯಾವುದಕ್ಕೂ ಆಸೆ ಪಡಲ್ಲ. ಯಾರಿಗೂ ಏನೋ ಹೇಳಕ್ ಬಂದಿರೋ ಹಾಗಿದೆ. ಪ್ರಸ್ತುತ ನಿಮ್ಮ ಕೈಯಿಂದ ಭಿಕ್ಷೆ ಪಡೆಯಲು ಬಂದಿದ್ದೇನೆ. ನೀವ್ ಏನ್ ಹೇಳ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಕನ್ಯೆ ನೆರಳು ಬಿದ್ರು ಭಿಕ್ಷೆ ಸ್ವೀಕರಿಸಲ್ಲ ಅಂತಿದ್ದಾರೆ, ಹೌದಲ್ವಾ ಸ್ವಾಮಿ? ಹೌದು.